ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತುಂಬ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಪ್ಯಾಕಿಂಗ್ ಸ್ಟಾರ್ಟೆಡ್ ಅಂತ ಹೇಳಿದ್ನಲ್ಲ, ಅದರ ರೀಕ್ಯಾಪ್ ಇದಿಷ್ಟುನು. ಇದು ನೆಕ್ಸ್ಟ್ ಡೇ ವಾರ್ಡ್ರೋಬ್ನಲ್ಲಿರೋ ಬಟ್ಟೆಗಳು, ಕೆಲವೊಂದು ಪರ್ಸ್ನಲ್ ಥಿಂಗ್ಸ್ನೆಲ್ಲ ನಾನು ಮೊದಲೇ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಎಲ್ಲ ಮತ್ತೆ ಅಲ್ಲೆಲ್ಲನೇ ಜೋಡಿಸಿ ಜಿಪ್ಪರ್ ಬ್ಯಾಗ್ಗಳಲ್ಲಿ ಹಾಕಿ ವಾರ್ಡ್ರೋಬ್ನಲ್ಲೇ ಇಟ್ಟಿದ್ದೀನಿ. ಯಾಕೆಂದರೆ ಹೊರಗಡೆ ಫುಲ್ ಜಾಗನೇ ಇಲ್ಲ, ಎಲ್ಲ ಆಕ್ಯುಪೈಡ್ ಆಗಿದೆ. ಅದಕ್ಕೇನೆ ಎಲ್ಲ ಥಿಂಗ್ಸ್ ಆ ಕಡೆ ಈ ಕಡೆ ಇಟ್ಕೊಂಡು ಬಿಟ್ಟಿದ್ದೀವಿ. ಇಲ್ಲಿ ಬೇಕಿರೋ ಥಿಂಗ್ಸ್ನಷ್ಟೇನೆ ಹೊರಗಡೆ ಇಟ್ಕೊಂಡಿರೋದು. ಮತ್ತೆ ಇದು ನಾವು ನಮ್ಮ ಜೊತೆಗೆ ಕ್ಯಾರಿ ಮಾಡಬೇಕಿರೋಂತಹ ಬ್ಯಾಗ್ಗಳು. ಇದು ನನ್ನ ಹ್ಯಾಂಡ್ ಬ್ಯಾಗು. ಮತ್ತೆ ಅಲ್ಲೊಂದಷ್ಟು ಟ್ರಾಲಿ ಬ್ಯಾಗ್ಸ್ನೆಲ್ಲ ತಗೊಂಡು ನಮ್ಮ ಜೊತೆನೆ ತಗೊಂಡು ಹೋಗ್ತಾ ಇದ್ದೀವಿ. ಅದು ಒಂದು 4, 5 ಟ್ರಾಲಿ ಬ್ಯಾಗ್ಸ್ ಇದೆ. ಯಾಕೆಂದರೆ ಅಲ್ಲಿ ಹೋದ ತಕ್ಷಣ ನಮಗೆ ಥಿಂಗ್ಸ್ನೆಲ್ಲ ಬೇಕಿರೋ ಥಿಂಗ್ಸ್ ಎಲ್ಲ ಹುಡುಕೋದು ಬೇಡ ಅಂತ ಹೇಳಿಬಿಟ್ಟು ಇದೆಲ್ಲ ಇಟ್ಕೊಂಡಿರೋದು. ಮತ್ತೆ ಇಲ್ಲಿ ನನ್ನ ಇದು ಹೋಮ್ ಸೆಂಟರ್ ವಾರ್ಡ್ರೋಬ್ ಇದು ಡಿಸ್ಮ್ಯಾಂಟಲ್ ಆಗಿದೆ. ಅಂದರೆ ನಿನ್ನೆ ನೈಟೇನೆ ಬಂದ್ಬಿಟ್ಟು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಹೋದರು. ನಾನು ತಲೆ ಸ್ನಾನ ಎಲ್ಲ ಮಾಡಿ ರೆಡಿ ಇದ್ದೀನಿ. ಯಾಕೆಂದರೆ ಅವರು ಪ್ಯಾಕರ್ಸ್ನವ್ರು ಬಂದಾಗ ಮತ್ತೆ ನಾನು ಎಂಗೇಜ್ ಇರೋದು ಬೇಡ, ಅಂದರೆ ಇನ್ ಬಿಟ್ವೀನ್ ಡಿಸ್ಟರ್ಬ್ ಆಗೋದನ್ನು ಬೇಡ ಅಂತ ಹೇಳಿಬಿಟ್ಟು ನಾನು ರೆಡಿ ಇದ್ದೀನಿ. ಇದೆಲ್ಲ ಥಿಂಗ್ಸ್ ಅವರೇ ಪ್ಯಾಕ್ ಮಾಡ್ಕೊಳ್ತಾರೆ. ನನ್ನ ಮನಿ ಪ್ಲ್ಯಾಂಟು, ಮತ್ತು ಇದು ದಲ್ಲಿ ಒಂದು ಇದು ಏನು ಸ್ಟಡಿ ಟೇಬಲ್ನ ನಾವು ಕಸ್ಟಮೈಸ್ ಮಾಡಿಸಿ ತಗೊಂಡಿದ್ದು. ಸೊ ಅದು ಅವರೇ ಬಂದಿದ್ದರು ಡಿಸ್ಮ್ಯಾಂಟಲ್ ಮಾಡೋದಕ್ಕೆ. ಹಾಗೆಯೇ ಇದು ಹೋಮ್ ಸೆಂಟರ್ದು ವಾರ್ಡ್ರೋಬ್ ಇದೆಯಲ್ಲ, ಅದನ್ನು ಅವರೇನೆ ಮಾಡಿದ್ದು, ಡಿಸ್ಮ್ಯಾಂಟಲ್ ಮಾಡಿ ಕೊಟ್ಟರು. ಇದು ನನ್ನ ಅಲ್ಮೇರಾ ವಿರಾಜಪೇಟೆನಲ್ಲಿ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ. ತುಂಬ ವರ್ಷ ಯೂಸ್ ಆಯಿತು. ಇದು ತುಂಬ ಚೆನ್ನಾಗೂ ಬಂತು. ನಾನು ಇದರಲ್ಲೂ ಎಲ್ಲ ಥಿಂಗ್ಸ್‌ಗಳನ್ನೂ ಇಟ್ಕೊಂಡಿದ್ದೀನಿ. ಮತ್ತು ನಾನು ಇದು ಬಟ್ಟೆಗಳನ್ನೆಲ್ಲ ಜಿಪ್ಪರ್ ಬ್ಯಾಗ್ಗಳಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಮೊದಲೇನೆ. ಏಕೆಂದರೆ ಸುಮ್ಮನೆ ಡಸ್ಟ್ ಆಗೋದು ಬೇಡ ಅಂತ ಹೇಳಿಬಿಟ್ಟು, ಅಲ್ಲಿ ಇಲ್ಲಿ ಬೇರೆ ಬ್ಯಾಗ್ಗಳಲ್ಲಿ ಅವರು ಕಾಟನ್ ಬಾಕ್ಸಲ್ಲಿ ಹಾಕೋದು ಬೇಡ ಅಂತ ಹೇಳಿಬಿಟ್ಟು. ಮತ್ತು ಇದು ಸೋಫಾ ಸಹ ಅವರೇ ವಿಕೆದವರೇನೆ ಡಿಸ್ಮ್ಯಾಂಟಲ್ ಮಾಡಿದ್ದು. ಇದು ನನ್ನ ಮಕ್ಕಳ ಫೋಟೋ, ಪವನ್ ಆ್ಯಂಡ್ ಪ್ರೀತನ್. ಮತ್ತು ಫ್ರಿಡ್ಜ್‌ದಷ್ಟೇನೆ ಬೇರೆದು ಥಿಂಗ್ಸ್ ತೆಗ್ದಿಲ್ಲ, ಎಲ್ಲ ಅವರೇ ಬಂದು ಪ್ಯಾಕ್ ಮಾಡ್ಕೊಳ್ತಾರೆ. ಕೆಲವೊಂದು ಪರ್ಸ್ನಲ್ ಥಿಂಗ್ಸು ಮತ್ತು ಈ ಫ್ರಜೈಲ್ ಐಟಮ್ಸ್, ಏನಾದ್ರು ತುಂಬ ಫ್ರಜೈಲ್ ಐಟಮ್ಸ್ ಎಲ್ಲ, ಈ ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ, ಅವರೇ ಮಾಡ್ತಾರೆ. ಬಟ್ ಕೆಲವೊಂದು ನಾನೇ ಮಾಡಬೇಕಪ್ಪ ಅಂತ ಅನ್ಸೋದನ್ನೆಲ್ಲ ನಾನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕಿಚನಲ್ಲಿ ಅಷ್ಟೇನೆ ಎಲ್ಲ ಥಿಂಗ್ಸ್ ನೋಡಿ ಎಲ್ಲ ಹೇಗೆ ಕಾಣ್ತಿದೆ, ಫುಲ್ ಹೊರಗಡೆ ತೆಗೆದಿಟ್ಬಿಟ್ಟಿದ್ದೀನಿ. ಅಂದರೆ ಎಲ್ಲ ಡಿಕ್ಲಟರ್ ಮಾಡುವಾಗನೂ ಹಾಗೆ ಎಲ್ಲ ತೆಗೆದು ಇಡ್ತಾ ಇದ್ದೆ. ಇದು ನನ್ನ ಫೇವ್ರೆಟ್ ಸ್ಟವ್ ಇದು. ಇದರಲ್ಲಿ ತುಂಬ ಅಡುಗೆಗಳು ಮಾಡಿದ್ದೀನಿ, ತುಂಬ ರೆಸಿಪೀಸ್‌ಗಳನ್ನೂ ಮಾಡಿದ್ದೀನಿ. ಬಟ್ ನನಗಂತೂ ತುಂಬಾ ಇಷ್ಟವಾದಂಥ ಸ್ಟವ್ ಅದು. ನೋಡಿ ಎಲ್ಲ ಥಿಂಗ್ಸ್ ಹಾಗೆ ಹೊರಗಡೆ ಎಲ್ಲ ಇಟ್ಬಿಟ್ಟಿರೋದು. ನನ್ನ ಹೌಸ್ ಹೆಲ್ಪ್ ಬೆಳಗ್ಗೆನೇ ಬಂದುಬಿಟ್ಟು ಬೇಗ ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗಿದ್ದಾಳೆ. ಮತ್ತೆ ಬರ್ತಾಳೆ ಮಧ್ಯಾಹ್ನ. ಇದು ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಮಾಡಿ ಹೋಗಿರೋದು. ಇಲ್ಲೆಲ್ಲ ನಾನು ಕೆಲವೊಂದು ಕ್ಲೀನಿಂಗ್ ಕ್ಲಾತ್ಸು, ಕಿಚನ್ ಟವೆಲ್ಸು ಅದೆಲ್ಲ ಇಟ್ಕೊಳ್ತಿದ್ದಂಥ ಜಾಗ ಅದು. ಅದು ಆ್ಯಕ್ಚುಲಿ ಪ್ಯೂರಿಫೈಯರ್ಗೆ ಅಂತ ಇಟ್ಟಂಥದ್ದು, ಬಟ್ ಅದು ಯೂಸ್ ಆಗಲಿಲ್ಲ ಸರಿಯಾಗಿ. ಇದು ನನ್ನ ಬೆಂಗಳೂರು ಮನೆಗೆ ಹೊಸದಾಗಿ ತಗೊಂಡಿರೋದಂಥ ಇದು ಟಾಯ್ಲೆಟ್ ಬ್ರಷ್‌ಗಳು. ಅಲ್ಲಿ ಹೋದ ತಕ್ಷಣ ಬೇಕಾಗುತ್ತೆ ಅಂತ ಇವರು ಅತುಲ್ ಅಂತ ಹೇಳಿಬಿಟ್ಟು ಇದೆಲ್ಲ ವಾಟರ್ ಫಿಲ್ಟರ್ನ ಡಿಸ್ಮ್ಯಾಂಟಲ್ ಮಾಡೋದಕ್ಕೆ ಬಂದಿದ್ದಾರೆ. ತುಂಬಾ ಒಳ್ಳೆ ವ್ಯಕ್ತಿ ಮಾತ್ರ. ತುಂಬ ಇಂಥ ವಿಷಯ ಗೊತ್ತಿಲ್ಲ ಅಂತ ಇಲ್ಲ ಅವರಿಗೆ. ಈಗ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಆ ರೀತಿ ಅವರು. ನಮಗಂತೂ ತುಂಬಾ ಹೆಲ್ಪ್ ಮಾಡಿದ್ರು. ಅಂದರೆ ಯಾವುದೇ ವಿಷಯ ತಗೊಳ್ಳಿ ಇಮ್ಮಿಡಿಯೇಟ್ ಹಾಜರಾಗ್ಬಿಡ್ತಿದ್ರು. ಏನೇ ರಿಪೇರ್ ವರ್ಕ್ ಇರಲಿ, ಫ್ಯಾನ್ದಿರಲಿ, ಒಟ್ಟು ಬರ್ತಾಯಿದ್ರು. ತುಂಬ ಒಳ್ಳೆ ಹೆಲ್ಪಿಂಗ್ ಹ್ಯಾಂಡ್ ಅವರು. ನೋಡಿ ಇಲ್ಲೆಲ್ಲ ಹೊರಗಡೆ ಇಟ್ಕೊಂಡಿದ್ದೀವಿ. ಸೋಫಾ ಎಲ್ಲ ಡಿಸ್ಮ್ಯಾಂಟಲ್ ಆಗಿರೋದು. ಇದೊಂದು ಸೆಂಟ್ರದ್ದು ಚೇರು, ಅದು ಇದಾಗಲ್ಲ, ಹಾಗೆ ಸ್ಟ್ರೈಟಾಗಿರೋದದು. ಸೊ ಇಲ್ಲೆಲ್ಲ ಕೆಲವೊಂದು ನಾವೇ ಇದೆಲ್ಲ ತೆಗೆದಿಟ್ಟದ್ದು, ಅಂದರೆ ಕೆಲವೊಂದೆಲ್ಲ ಪ್ಯಾಕ್ ಮಾಡಿ ಇಟ್ಟಿರೋ ಅಂಥದ್ದು. ಇದು ಪ್ರೀವಿಯಸ್ ವಿಡಿಯೋನಲ್ಲಿ ನೋಡಿರ್ತೀರಿ ನೀವು. ಇದೆಲ್ಲ ಅವರೇ ಮಾಡ್ತಾರೆ. ಹೊರಗಡೆ ಎಲ್ಲ ಎಷ್ಟು ಇದೆ ನೋಡಿ. ಇದು AC ಸಹ ಡಿಸ್ಮ್ಯಾಂಟಲ್ ಆಗಿದೆ. ನನ್ನ ಪ್ಲ್ಯಾಂಟ್ಸು ಬೆಲ್ಲಾಯಿತು. ಯಾರೋ ಬಂದರು, ನೋಡೋಣ ಯಾರು ಅಂಥೇಳಿ. ಇವರು ಬಂದವರು ವಿಲಿಯಮ್ಸ್ ಅಂತ ಹೇಳಿಬಿಟ್ಟು.
ತುಂಬ ಹೇಳೋಣ ಅಂತ ಬೆಂಗಳೂರಿಗಂತೂ ಕಾಣೋಕ್ಕಾಗಲ್ಲ. ಬ್ಯಾಂಗ್ಳೂರು ಬಿಡಿ, ನಾವೇನು ತುಮಕೂರು ರೋಡಲ್ಲಿ ಇರೋದು. ತುಮಕೂರು ರೋಡಲ್ಲಿ ಅಂದ್ರೆ ಸರಿ ಬನ್ನಿ, ಪ್ಯಾಕಿಂಗ್ ಬರ್ತಿದ್ದಾರೆ ಪ್ಯಾಕರ್ಸ್. ನಾವು ನಮ್ದೆಲ್ಲ ಒಂದು ಸ್ವಲ್ಪ ಆಗಲೇ ಬಂದಿದ್ರಲ್ಲ, ಅವರು ವಿಲಿಯಮ್ಸ್ ಸರ್ ಅಂತ. ಅವರು ಇದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ಅಂದರೆ 2 ಫ್ಲ್ಯಾಟ್ ತಗೊಂಡಿದ್ದಾರೆ ಅವರು, ಮೇಲೆ ಕೆಳಗೆ. ಅವ್ರ ಮಗ ಮತ್ತು ಅವರು ಎಲ್ಲ ಇದ್ದಾರೆ ಒಟ್ಟಿಗೆನೆ. ಅವ್ರ ಮಗ ಆರ್ಥೋ ಡಾಕ್ಟರು. ನಂದೊಂದು ಕಾಲು ಏನೋ ಸ್ವಲ್ಪ ಲೈಟಾಗಿ ಫ್ರ್ಯಾಕ್ಚರ್ ಆದಾಗ ಅವರೇನೆ ನೋಡಿದ್ದು. ತುಂಬ ಒಳ್ಳೆ ಜನ ಮಾತ್ರ, ತುಂಬ ಒಳ್ಳೆ ವ್ಯಕ್ತಿ ಸರ್. ಅವರು ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆದಾಗ ಫಸ್ಟ್ ಅವರೇ ಬಂದಿದ್ದು ಮನೆಯಲ್ಲಿ ನೋಡೋದಕ್ಕೆ. ಹಾಂ ಕರಿ. ಅಲ್ಲ, ಅದ್ರಲ್ಲಿ ಕೊಡ್ಬೋದು. ಎಲ್ಲೋ ಕಲರ್ ಅದು ಕಟ್ ಮಾಡೋ ಬಟ್ಟೆ ಅಲ್ಲಿದೆ ಆ ಕಡೆ. ಬಟ್ಟೆ ಇದೊಂದು ಮಾತ್ರ ಸಿಲಿಂಡರ್ ಕ್ಲೈಮೇಟ್ ಹೌದು. ಮಳೆ ಆಗಿದೆ. ತುಂಬ ಮಳೆ ಆಗಿರೋದಕ್ಕೆ ಚಳಿ. Made for house cleaning, please contact Vidya Shri. She is very good in her work and very consistent. Smile and go. Yeah. Thank you. Yeah. Okay, bye. All the best for you. Okay. ಥ್ಯಾಂಕ್ ಯು. ನೋಡಿ ಅವ್ರ ಚಾನಲ್ ಚೆನ್ನಾಗಿದೆ. ನಾನು ನೋಡ್ತೇನೆ. ಥ್ಯಾಂಕ್ ಯು. ಈಗ ಬಂದಿದ್ರಲ್ಲ ಅವರು, ಪ್ರೇಮ ಅಂತ. ಈ ಇದು ಅಪಾರ್ಟ್ಮೆಂಟ್ದು ಸೊಸೈಟಿ ಸೆಕ್ರೆಟರಿ ಆಗಿದ್ದವರು. ನಾವು ಹೊರಟಿದ್ವಲ್ವಾ, ಅದಕ್ಕೆ ಗುಡ್ ಬೈ ಹೇಳಲಿಕ್ಕೆ ಬಂದಿದ್ರು.
ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ನೀವೇ ನೋಡ್ತಾ ಇದ್ದೀರಿ. ಇದು ಸ್ಟಡಿ ರೂಮ್‌ನಲ್ಲಿ ಎಲ್ಲ ಪ್ಯಾಕಿಂಗ್ ಆಗಿರೋದಿದು. ಆ್ಯಕ್ಚುಲಿ ಆಯಾ ರೂಮ್‌ದು ಅಲ್ಲಲ್ಲೇ ಪ್ಯಾಕ್ ಮಾಡಿ ಮಾಡಿ ಇಡ್ತಾ ಇದ್ರು. ಆ್ಯಂಡ್ ಅದು ಲೇಬಲಿಂಗ್ ಸಹ ಮಾಡ್ತಿದ್ರು ಬಾಕ್ಸ್ ಮೇಲ್ಗಡೆ ಎಲ್ಲ. ಆ್ಯಂಡ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿಟ್ಕೊಳ್ತಾ ಇದ್ರು. ನಾವೆಲ್ಲಿ ಏನು ಪ್ಯಾಕ್ ಮಾಡಿದ್ವಿ, ಎಲ್ಲಿಡಬೇಕು ಇದನ್ನ ನೆಕ್ಸ್ಟ್ ಹೋದ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು. ನಾನ್ ಸ್ಟಾಪ್ ಪ್ಯಾಕಿಂಗ್ ಮಾಡಿದ್ರು. ಬ್ರೇಕ್ ಅಂತ ತಗೊಂಡಿದ್ದು ಒಂದು ಟೀ ಬ್ರೇಕ್ ಏನೋ ತಗೊಂಡ್ರು. ನೆಕ್ಸ್ಟ್ ಊಟಕ್ಕೇನೆ ಮಧ್ಯಾಹ್ನ ತಗೊಂಡಿದ್ದು. ಅದು ಬಿಟ್ರೆ ಫುಲ್ ಪ್ಯಾಕಿಂಗ್ ಅವರು ನಾನ್ ಸ್ಟಾಪ್ ಮಾಡ್ತಾನೇ ಇದ್ರು. ಆ್ಯಂಡ್ ತುಂಬ ಚೆನ್ನಾಗೂ ಮಾಡ್ತಾ ಇದ್ರು. ಆರ್ಗನೈಸ್ಡ್ ಆಗಿ ಮಾಡ್ತಾ ಇದ್ರು. ಇವರು ಕಿಚನ್‌ಗಷ್ಟೇನೆ ಇವರೊಬ್ಬರೇ ಮಾಡಿದ್ದು ಕಿಚನ್‌ದೆಲ್ಲ. ಫುಲ್ಲು ತುಂಬಾನೇ ಇತ್ತು ಐಟಮ್ಸ್ ಎಲ್ಲ. ಎಲ್ಲ ಇವರೊಬ್ಬರೇನೆ ಮಾಡಿ ಪ್ಯಾಕ್ ಮಾಡಿಟ್ಟಿದ್ದು. ಇವರು ಒಂದು ಬೆಡ್‌ರೂಮ್‌ದೂನು ಮಾಡಿದ್ರು. ಮತ್ತೆ ಇದು ಕಿಚನ್‌ದುನು. ತುಂಬಾನೇ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು. ಯಾವ ಥಿಂಗ್ಸ್‌ನೂ ಏನೂ ಹಾಳಾಗಿರ್ಲಿಲ್ಲ. ಒಂದು ಬ್ರೇಕ್ ಆಗಿರ್ಲಿಲ್ಲ. ಇದು ಮಂಟಪದ ಸ್ಟ್ಯಾಂಡು. ಇದ್ರ ಕೆಳಗಡೆ ಎಲ್ಲ ನಾವು ಕ್ಲೀನ್ ಮಾಡಿರ್ಲಿಲ್ಲ. ಬಟ್ ಅವ್ರು ಈ ಥರದ್ ಡಸ್ಟ್‌ದೇನಾದ್ರೂ ಇತ್ತು ಅಂದ್ರೆ ಬಟ್ಟೆ ಕೇಳ್ಬಿಟ್ಟು ತಗೊಂಡು ಅವರೇ ಕ್ಲೀನ್ ಮಾಡಿ ಆಮೇಲೆ ಪ್ಯಾಕ್ ಮಾಡ್ತಾ ಇದ್ರು. ಈಗ ಆಲ್ರೆಡಿ ಊಟದ ಟೈಮ್ ಆಗ್ಬಿಟ್ಟಿತ್ತು. ಸೊ ಅವರುನು ಊಟಕ್ಕೆ ಹೊರಟ್ರು. ನಾವುನು ಹೋಟೆಲ್‌ಗೆ ಹೋಗೋಣ ಅಂತ ಹೇಳಿ ಹೊರಟು ಬಂದ್ವಿ. ಇದು ನಮ್ಮ ಅಪಾರ್ಟ್ಮೆಂಟ್‌ದು ಲಾಬಿ ಏರಿಯಾ. ಅದು ರಿಸೆಪ್ಷನ್ ಕೌಂಟರ್. ಊಟ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇಲ್ಲಿ KPT ಹತ್ರ ಅದು ಪೊಲೀಸ್‌ನವರೆಲ್ಲ ಸ್ವಲ್ಪ ವೆಹಿಕಲ್‌ಗಳಿಗೆ ಗೈಡ್ ಮಾಡ್ತಾ ಇದ್ರು. ಏನೋ ಮೋಸ್ಟ್‌ಲಿ ಇಂಪಾರ್ಟೆಂಟ್ ಪರ್ಸನ್ ಯಾರಾದ್ರೂ ಬರ್ತಾ ಇದ್ರು ಕಾಣುತ್ತೆ. ಅದಕ್ಕೆ ರೋಡನ್ನೆಲ್ಲ ಸ್ವಲ್ಪ ಖಾಲಿ ಇಡ್ಲಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ರು. ಎಲ್ಲ ಗೈಡ್ ಮಾಡ್ತಾ ಇದ್ರು. ಸೊ ಅಲ್ಲೇ ಮುಂದೆ ನಾವು ಸ್ವಲ್ಪ ATMಗೆ ಹೋಗ್ಬೇಕಿತ್ತು. ಅಲ್ಲಿ ಸ್ಟಾಪ್ ಮಾಡಿದ್ರು ಹಸ್ಬೆಂಡ್. ನಾವು ಅನ್ಕೊಂಡು ಈ ಪೊಲೀಸ್ ಹ್ಯಾಂಡ್ ಇದ್ ಮಾಡೋದ್ ನೋಡ್ಬಿಟ್ಟು ನಮ್ಗೆ ಏನೋ ಹೇಳ್ತಿದಾರ ಅನ್ಕೊಂಡ್ವಿ. ಬಟ್ ಅವರು ವೇವ್ ಮಾಡ್ತಾ ಇದ್ರು ಆ ಕಡೆಗೆ ಹೋಗಿ, ಆ ಕಡೆಗೆ ಹೋಗಿ ಅಂತೇಳಿ. ಸೊ ಇಲ್ಲೇನೆ ಮೇರಿ ಹಿಲ್ಲಲ್ಲಿ ಒಂದು ATMಗೆ ಹೊರಟ್ವಿ. ಇದೇನೆ ನಮ್ಮ ಪ್ಯಾಕರ್ಸ್ ಅಂಡ್ ಮೂವರ್ಸ್‌ನವ್ರ ಗಾಡಿ. ಅವರು ರಾತ್ರಿ ಇಲ್ಲೇ ಮಲ್ಕೊಳ್ತಾರಂತೆ ಅದ್ರಲ್ಲೇನೆ. ನಾವು ಅವ್ರದ್ದೂನು ಊಟ ಆಗಿತ್ತು. ಸೊ ನಮ್ಗಂತೂ ಸಾಕಾಗಿತ್ತು. ಆಗ್ಲೇ ಎಲ್ರು ಟಯರ್ಡ್ ಆಗ್ಬಿಟ್ಟಿದ್ವಿ. ಫುಲ್ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಮತ್ತೆ ಬೆಳಗ್ಗೆ ಮತ್ತಷ್ಟು ಕೆಲಸ ಇರುತ್ತೆ. ಇನ್ನೂ ಸ್ವಲ್ಪ ಬೆಳಗ್ಗೆ ಪ್ಯಾಕಿಂಗ್ ಇತ್ತಷ್ಟೇನೆ. ಜಾಸ್ತಿ ಇರ್ಲಿಲ್ಲ. ಏನಂದ್ರೆ ನಮ್ಮ ಕಾಟ್, ಬೆಡ್ ಮತ್ತೆ ಇದು ಕರ್ಟನ್ಸ್ ಅದೆಲ್ಲ ಪ್ಯಾಕಿಂಗ್ ಇತ್ತು. ನಮ್ಗೆ ಮಲ್ಕೊಳ್ಳೋದಕ್ಕಷ್ಟೇನೆ ಏನ್ ಬೇಕಿತ್ತೋ ಅದನ್ನ ಬಿಟ್ಟಿದ್ರು. ಇನ್ನೆಲ್ಲ ಬಾಕಿ ಇದ್ ಮಾಡಿದ್ದು, ಪ್ಯಾಕ್ ಮಾಡಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ತುಂಬಾ ಬೇಗ ಎದ್ದಿದ್ವಿ. ಯಾಕೆಂದ್ರೆ ಎಲ್ಲ ರೆಡಿ ಆಗ್ಬೇಕಿತ್ತಲ್ಲ ಅದಕ್ಕೇನೆ. ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಇದ್ವಿ. ಹೊರಗಡೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿತ್ತು. ಮಳೆ ಬೇರೆ ಬಂದಿದ್ರಿಂದ ಕೂಲ್ ಆಗಿತ್ತು. ಸೊ ನಾನು ನೋಡ್ಕೊಂಡು ನಿಂತಿದ್ದೆ ಸ್ವಲ್ಪ ಹೊತ್ತು.
ಈಗ ಎಲ್ಲ ಅವರು ಆಗ್ಲೇ ತುಂಬಾ ಬೇಗ ಅವರೂ ಸಹ ಬೇಗ ಎದ್ದು ಬಂದಿದ್ರು. ಎಲ್ಲ ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇದು ಲೋಡಿಂಗ್ ಮಾಡ್ತಾ ಇದ್ರು ಗಾಡಿ ಒಳಗಡೆಗೆ. ಇದು ಕರ್ಟನ್ಸು ಒಂದು ಸಣ್ಣ ಪುಟ್ಟ ಐಟಮ್ಸ್ ಇತ್ತು ಅಷ್ಟೇನೆ. ಬೇರೆ ಎಲ್ಲ ದೊಡ್ಡ ದೊಡ್ಡದೆಲ್ಲ ಒಟ್ಟು ಯಾವುದು ಅಂತ ಹೆಚ್ಚು ಪ್ಯಾಕ್ ಮಾಡಬೇಕು ಅನ್ನೋ ಥರದ್ದೇನೂ ಇರಲಿಲ್ಲ. ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಇದು ಮಾಸ್ಟರ್ ಬೆಡ್ರೂಮು. ಎಲ್ಲ ಖಾಲಿ ಆಗಿದೆ. ಅದು ಎಕ್ಸೆಪ್ಟ್ ಕರ್ಟನ್ಸ್. ನಾನು ಈ ರೂಮ್‌ನಲ್ಲಿ ವಿಡಿಯೋ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಎಲ್ಲ ಮಾಡ್ತಾ ಇದ್ದೆ. ಡೋರ್ ಹಾಕ್ಕೊಂಡು ಮಾಡ್ತಾ ಇದ್ದಿದ್ದು. ಇವೆಲ್ಲ ಈಗ ನೆನಪುಗಳಷ್ಟೇನೆ. ಮತ್ತು ಹಾಗೆ ಇದು ಅಟ್ಯಾಚ್ ವಾಶ್‌ರೂಮು ಮಾಸ್ಟರ್ ಬೆಡ್ರೂಮ್‌ದು. ನನ್ನ ಮಗ ಪವನ್ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಅದು ಬೆಡ್ ಕವರ್ ಮಾಡಲಿಕ್ಕೆ ಅಂತ. ಆ ಕಡೆಗೆ ಹಸ್ಬೆಂಡು ಅತುಲ್ ಅವರಿಂದ ಇದು ಗೀಝರ್‌ನೆಲ್ಲ ವಾಶ್‌ರೂಮ್‌ನಿಂದ ಡಿಸ್ಮ್ಯಾಂಟಲ್ ಮಾಡಿಸ್ತಾ ಇದ್ರು. ಇದು ಮಾಸ್ಟರ್ ಬೆಡ್ರೂಮು. ಇದರ ಆಪೋಸಿಟ್ ಇದು ಕಾಮನ್ ವಾಶ್‌ರೂಮ್ ಇರೋದು. ಇಲ್ಲೆಲ್ಲ ನಮ್ಮ ಮೇಡ್ ಹೌಸ್ ಹೆಲ್ಪ್‌ದೇ ರಾಜ್ಯಭಾರ. ಫುಲ್ ಎಲ್ಲ ಕ್ಲೀನಿಂಗಿಗೆಲ್ಲ ಅವಳು ಇದೇ ರೂಮಲ್ಲೇ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ದು. ಹೀಗಿದೆ. ಇದು ಇನ್ನೊಂದು ರೂಮ್, ಥರ್ಡ್ ಬೆಡ್ರೂಮ್ ಇದು. ನಾವು ಸ್ಟಡಿ ರೂಮ್ ಅಂತ ಅನ್ಕೊಂಡು ಮಾಡ್ಕೊಂಡಿದ್ದು. ಇದು ಸಹ ಎಲ್ಲ ಖಾಲಿ ಮಾಡಿದ್ದಾರೆ. ಇಲ್ಲಿ ಇದು ಹಾಲ್. ಇಲ್ಲಿಂದ ಬಂದರೆ ಹಾಲ್ ಕಾಣುತ್ತೆ ನೋಡಿ. ಹೀಗಿದೆ, ಎಲ್ಲ ಥಿಂಗ್ಸ್ ಇದ್ದಾವೆ. ಇದೆಲ್ಲ ವೇಸ್ಟ್. ಅದು ಕಾರ್ಡ್ಬೋರ್ಡ್ಸ್ ಇಟ್ಟಿರೋದು ಅಲ್ಲೆಲ್ಲ ಇದು ಫ್ರಿಡ್ಜ್ ಇಟ್ಕೊಂಡಿದ್ವಿ. ಇವ್ರು ಅತುಲ್ ಎಲ್ಲ ಗೀಝರ್‌ನ ಡಿಸ್ಮ್ಯಾಂಟಲ್ ಮಾಡಿ ತೆಗಿತಾ ಇದ್ದಾರೆ. ಮಕ್ಕಳೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಮಕ್ಕಳ ಬೆಡ್ರೂಮ್ ಇದು. ಇದು ಬಾಲ್ಕನಿ ಇದಕ್ಕೆ ಇದೆ ಅಟ್ಯಾಚ್ ಆಗಿ. ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ ಇದಕ್ಕೆ. ಇದು ಬಾತ್ರೂಮ್. ಇದು ಬಾಲ್ಕನಿ. ಅದು ಇನ್ನೊಂದು ಮೇನ್ ಬಾಲ್ಕನಿ. ಹಾಲ್‌ಗೆ ಅಟ್ಯಾಚ್ ಆಗಿರೋಂಥ ಬಾಲ್ಕನಿ ಅದು. ಇದು ಮಕ್ಕಳದ್ದು ರೂಮ್‌ಗೆ ಅಟ್ಯಾಚ್ ಆಗಿರೋಂತಹ ಬಾಲ್ಕನಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ, ವ್ಯೂ ಎಲ್ಲ ಹೀಗಿದೆ. ನಾವು ಹೆಚ್ಚಾಗಿ ಆ ಕಡೆ ಬಾಲ್ಕನಿದ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಇಲ್ಲಿ ಕಡಿಮೆನೇ, ಯಾಕೆಂದರೆ ತುಂಬ ವೆಹಿಕಲ್ಸ್‌ದು ಸೌಂಡು ಮತ್ತು ಧೂಳು ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇನು ಯೂಸ್ ಮಾಡ್ತಿರ್ಲಿಲ್ಲ ಜಾಸ್ತಿ. ಏನು ಮಕ್ಕಳು ಬಿಟ್ಬಿಡೋಣ, ಮತ್ತೆ ಯಾಕೆ ವೆಯ್ಟ್ ಮಾಡೋದು ನಾವು ಅಲ್ಲಿ ಕೆಳಗೆ ಎಲ್ಲ ಬರ್ತಾರೆ ಅಂತಂದ್ರೆ ಇಲ್ಲ. ತುಂಬ ಲೇಟ್ ಅಂದರೆ ಕ್ಲಿಯರ್ ಆಗಲಿ, ಮನೆ ಎಲ್ಲ ಕಾಣಿ. ಕ್ಲಿಯರ್ ಆಗಲಿ. ನನಗೆ ಕ್ಲಿಯರ್ ಆದರೆ ಕೆಳಗೆಲ್ಲ ಹೋಗೋದು.
ಏನಂದ್ರೆ ಇಲ್ಲಿ ವೆಹಿಕಲ್‌ಗೆ ಥಿಂಗ್ಸ್‌ನೆಲ್ಲ ಲೋಡ್ ಮಾಡಿದ ತಕ್ಷಣನೇ ನಾವು ಬೆಂಗಳೂರಿಗೆ ಹೊರಟ್ಬಿಡೋಣ, ಇಲ್ಲಾಂದ್ರೆ ರೀಚ್ ಆಗೋದು ನಾವು ಲೇಟ್ ಆಗ್ಬೋದು ಅಂತ ಇಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಮತ್ತೆ ಸರಿ ಅಂತ ಅನ್ಕೊಂಡ್ವಿ. ಅಂದ್ರೆ ನಮ್ಮ ಓನರ್‌ಗೆನು ಸಹ ನಾವು ವೇಟ್ ಮಾಡ್ಬೇಕು. ಅವ್ರು ಬಂದ ತಕ್ಷಣ ಅವರಿಗೆ ಕೀಸ್‌ನೆಲ್ಲ ಹ್ಯಾಂಡ್ ಓವರ್ ಮಾಡಿ ನಂತರ ಹೊರಡೋದು ಇಮ್ಮಿಡಿಯೇಟ್‌ಲಿ ಅಂತ ಅನ್ಕೊಂಡ್ವಿ. ಈ ಅವರ್ ಕಿಚನ್ ರೂಲ್ಸ್ ಅನ್ನೋ ಸ್ಟೆನ್ಸಿಲ್ಸ್ ನಂಗಂತೂ ತುಂಬಾ ಇಷ್ಟ ಆಗಿತ್ತು. ಆ್ಯಂಡ್ ಅದನ್ನ ನಾನೇ ಹಾಕಿದ್ದು ಆನ್‌ಲೈನಲ್ಲಿ ತರಿಸ್ಬಿಟ್ಟು, ಆ ಕೌಂಟರ್ ಟಾಪ್ ಮೇಲೆ ಹತ್ಬಿಟ್ಟು ಹಾಕಿದ್ದು. ಅದು ಎಷ್ಟು ಕಷ್ಟ ಆಗಿತ್ತು ಅಂದ್ರೆ ಒಬ್ಬಳೇನೆ ಹಾಕಿದ್ದು. ಬಟ್ ಹಾಕಿದ್ಕೂ ತುಂಬಾ ಸಾರ್ಥಕ ಆಯ್ತು. ತುಂಬಾನೇ ಚೆನ್ನಾಗಿತ್ತು. ಅದನ್ನ ಪ್ರತಿ ಸರಿ ನೋಡುವಾಗೆಲ್ಲ ಖುಷಿ ಆಗೋದು. ನಾವು ಆ ಕಡೆ ಇದರಿಂದ ಹೊರಗಡೆಗೆ ಫ್ರಿಡ್ಜ್ ಇಟ್ಕೊಂಡಿದ್ದಿದ್ದು. ಈ ಕಿಚನ್ನಿಂದ ಹೊರಗೆ. ಯಾಕೆಂದ್ರೆ ನಮ್ದು ಫ್ರಿಡ್ಜ್ ಒಳಗಡೆ ಬರ್ತಿರ್ಲಿಲ್ಲ ಆ ಡೋರ್‌ನಿಂದ. ಹಾಗಾಗಿ ಫ್ರಿಡ್ಜ್‌ಗೆ ಅಂತ ಇಲ್ಲಿ ಜಾಗ ಇದ್ರೂನುನು ನಾವು ಅದನ್ನ ಅಲ್ಲೇ ಹೊರಗೆ ಇಟ್ಕೋಬೇಕಾಯ್ತು. ಬಟ್ ಇದಿದೆಯಲ್ಲ ಈ ಕಿಚನ್, ನಾನಿಷ್ಟು ರೆಂಟೆಡ್ ಹೌಸ್‌ಗಳಲ್ಲಿ ಇದ್ದಂಷ್ಟು ಕಿಚನ್‌ಗಳಲ್ಲಿ ಇದು ನನ್ನ ಫೇವ್ರೆಟ್ ಕಿಚನ್. ತುಂಬಾನೇ ಸ್ಪೇಷಿಯಸ್ ಆಗಿತ್ತು. ತುಂಬಾನೇ ಖುಷಿ ಆಗೋದು. ಬಟ್ ಹೀಟ್ ಒಂದು ಬಿಟ್ಟು ಹೀಟ್‌ದು ಮಾತ್ರ ಇಲ್ಲಿ ನೆನಪು ಮಾಡ್ಕೊಳ್ಳೇಬಾರ್ದು. ಅಷ್ಟೊಂದು ಹೀಟ್ ಆಗೋದು. ಬಟ್ ತುಂಬಾನೇ ದೊಡ್ಡದಾಗಿ ಒಳ್ಳೆ ಸ್ಪೇಷಿಯಸ್ ಆಗಿತ್ತು. ಅಡುಗೆ ಮಾಡೋದಂದ್ರೆ ಖುಷಿನೇ ಆಗ್ತಿತ್ತು. ಬಟ್ ಅದೇನೆ ಹೀಟಿಂದಾಗಿ ಬರ್ತಾ ಲಾಸ್ಟ್ 2 ಇಯರ್ಸ್‌ಗೆ ನಮಗೆ ಆಗಲೇ ಸಾಕು ಅನ್ನಿಸ್ಬಿಟ್ಟಿತ್ತು. ಬಿಡಬೇಕು ಅನ್ನೋ ಲಾಸ್ಟ್ 2 ಇಯರ್ಸ್‌ಗೆ. ಸೊ ಇದೆಲ್ಲ ಪ್ಲಾಂಟ್ಸ್ ನಾನು ಕಿಚನ್ನಲ್ಲೆಲ್ಲ ಇಟ್ಕೊಂಡಿದ್ದಿದ್ದು. ಅದು ನೋಡಿ ತುಂಬ ಚಿಕ್ಕ ಚಿಕ್ಕ ಟಂಬ್ಲರ್‌ಗಳವು. ಓಕೆ, ಇದು ನನ್ನ ಫೇವ್ರೆಟ್ ಸ್ಟವ್. ಥ್ಯಾಂಕ್ ಯು. ಆ್ಯಕ್ಚುಲಿ ಐ ಮಿಸ್ ದಿಸ್ ಕಿಚನ್. ಅತುಲ್ ಅವ್ರ ಬಗ್ಗೆ ನಾನಾಗಲೇ ಹೇಳಿದ್ದೆ. ಅವರು ಈ ಅಪಾರ್ಟ್ಮೆಂಟಲ್ಲಿ ನಮಗೆ ಒಂಥರ ಲೈಫ್ ಸೇವರ್ ಥರ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಅತುಲ್. ದೇವರು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೇದು ಮಾಡಲಿ. ಹಾಗೆ ಇದು ಇಲ್ಲೆಲ್ಲ ಅವ್ರಿಗೆ ಇನ್ನೊಂದು ಜವಾಬ್ದಾರಿನೂ ವಹಿಸಿ ನಾವು ಹೊರಟಿದ್ವಿ. ಏನಂದ್ರೆ ಅರ್ಧ ಇದೆಷ್ಟು ಲೋಡ್ ಆದ್ಮೇಲೆ ನಾವು ಬೇಗನೆ ಬಿಟ್ವಿ. ಬಟ್ ಇದೆಲ್ಲ ಕಂಪ್ಲೀಟ್ ಲೋಡ್ ಆಗೋವರೆಗೂ ಇದ್ಬಿಟ್ಟು ಆಮೇಲೆ ನಮ್ಗೊಂದು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಅತುಲ್ ಅವರಿಗೆ ಹೇಳಿ ನಾವು ಹೊರಟಿದ್ದು. ಸೊ ಅದು ಒಂದು ಅವರು ನಮಗೆ ಹೆಲ್ಪ್ ಮಾಡಿದ್ರು. ಸೊ ಈಗ ನಾವು ಹೊರಟ್ವಿ. ಅಪಾರ್ಟ್ಮೆಂಟ್‌ಗೆ ಗುಡ್ ಬೈ ಹೇಳ್ತಾ ಮಂಗಳೂರಿನಿಂದ ಬೆಂಗಳೂರಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈಗ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದರೆ ನೆಕ್ಸ್ಟ್ ಪಾರ್ಟ್ ನಾವು ಬೆಂಗಳೂರು ರೀಚ್ ಆಗಿದ್ದು ಅದೆಲ್ಲ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.